ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಸ್ಯೆಗಳನ್ನು ಸರಿ ಮಾಡುವ ದೇವರು. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ. ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ನೋಡ್ರಿ, ಈ ಸಂಭವ ಹಿನ್ನೆಲೆ ನಮಗೆ ಗೊತ್ತಿದೆ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಿದ್ದಾರೆ, ಆಚೆ ದಡಕ್ಕೆ ಹೋಗೋಣ ಬನ್ನಿ ಎಂಬುದಾಗಿ ದೋಣಿ ಹತ್ತಿ ಪ್ರಯಾಣ ಮಾಡಿದರು. ಅವರು ಪ್ರಯಾಣ ಮಾಡುವಾಗ ಬಲವಾದ ಒಂದು ಸುಂಟರ ಗಾಳಿ ಎದ್ದಿತ್ತು. ದೋಣಿಯ ಅಲೆಗಳಿಂದ ತುಂಬಿತ್ತು. ಯೇಸು ಸ್ವಾಮಿ ದೋಣಿಯ ಹಿಂಭಾಗದಲ್ಲಿ ಅವರು ಹೊರಗೆ ನಿದ್ರೆ ಮಾಡುತ್ತಿದ್ದರು. ಆ ಸಮಯದಲ್ಲಿ ಶಿಷ್ಯರು ಸ್ತೋತ್ರ, ಅವರು ಭಯಪಟ್ಟು, ಯೇಸು ಸ್ವಾಮಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿಮಗೆ ಚಿಂತೆ ಇಲ್ಲವೇ ಎಂಬುದಾಗಿ ಅವರನ್ನು ಎಬ್ಬಿಸಿದರು. ಆಗ ನೋಡ್ರಿ, ಯೇಸು ಸ್ವಾಮಿ ಮಾಡಿದ ಎಷ್ಟೋ ಅದ್ಭುತಗಳನ್ನು ಅದಕ್ಕೆ ಮುಂಚೆ ಕಂಡಿದ್ದಾರೆ. ಅದರ ಮಧ್ಯದಲ್ಲಿ ಕೂಡ ಈ ಸಮುದ್ರವನ್ನು, ಸ್ತೋತ್ರ, ಗಾಳಿಯನ್ನು, ಆ ಭಯವನ್ನು ನೋಡಿದಾಗ ಅವರು ಹೇಳುತ್ತಾ ಇದ್ದಾರೆ, ಗುರುವೇ, ನಾವು ಮುಳುಗುವುದರಲ್ಲಿ ನಿಮಗೆ ಚಿಂತೆ ಇಲ್ಲವೋ ಎಂಬುದಾಗಿ ಸ್ತೋತ್ರ ಯೇಸುವಿನ ಮೇಲೆ ಒಂದು ಅಪನಂಬಿಕೆಯನ್ನು ಇಟ್ಟರು. ಯೇಸು ಸ್ವಾಮಿಯನ್ನು ನಂಬಲಿಲ್ಲ. ಯೇಸು ಸ್ವಾಮಿ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಎದ್ದು ಅಲ್ಲಿ ಗಾಳಿ ಸಮುದ್ರವನ್ನು ಗದರಿಸಿ ಶಾಂತಗೊಳಿಸಿದರು. ನೋಡ್ರಿ, ಇವತ್ತು ಕೂಡ ಸ್ತೋತ್ರ, ದೇವರು ನಮ್ಮ ಜೀವಿತದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು, ಸಾಲದ ಪರಿಸ್ಥಿತಿಗಳಲ್ಲಿ, ರೋಗದಲ್ಲಿ, ವ್ಯಾಧಿಗಳಲ್ಲಿ ಹೋಗುತ್ತಾ ಇರಬಹುದು. ದೇವರೇ, ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೇವೆ, ನೀವು ನೋಡ್ತಾ ಇಲ್ವಾ, ನೀವು ನಮ್ಮ ಜೊತೆ ಇಲ್ವಾ ಎಂಬುದಾಗಿ ನಾವು ಸಹ ಶಿಷ್ಯರ ಹಾಗೆ ಕೂಗುತ್ತಾ ಇದ್ದೇವೆ. ದೇವರಿಗೆ ಗೊತ್ತಿದ್ದಾರೆ, ಅವರು ಸರಿಯಾದ ಸಮಯಕ್ಕೆ ಅವರು ಎದ್ದು ಆ ಗಾಳಿಯನ್ನು, ಸ್ತೋತ್ರ, ಆ ಚಂಡಮಾರುತವನ್ನು ಅವರು ಗದರಿಸುವಾಗ ಎಲ್ಲವೂ ಶಾಂತವಾಗ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ, ನಾವೇನು ಮಾಡಬೇಕಂತ ಹೇಳಿದ್ರೆ ಯಾವುದಕ್ಕೂ ಭಯಪಡಬಾರದ್ರೆ. ಏಕೆಂದರೆ ಯೇಸು ಸ್ವಾಮಿಯ ಕೈಯಲ್ಲಿ ನಮ್ಮ ಜೀವನವಿದೆ. ಅವರ ಕೈಯಲ್ಲಿ ನಮ್ಮ ಜೀವನ ಇರುವಾಗ ಅವರು ಅದ್ಭುತವಾಗಿ ನಡೆಸಿಕೊಂಡು ಹೋಗುತ್ತಾರೆ. ಸ್ತೋತ್ರದಿಂದ ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಎಲ್ಲರೂ ವಿಮಾನದಲ್ಲಿ ಪ್ರಯಾಣಿಸುತ್ತಾ ಇದ್ದರು. ಸ್ತೋತ್ರ, ಅದು ಉನ್ನತವಾಗಿ ಹಾರುತ್ತಾ ಇತ್ತು. ದಿಢೀರನ್ನೇ ಏನೋ ಒಂದು ಸಂಭವಿಸದ ಗೊಂದಲದ ನಿಮಿತ್ತವಾಗಿ ಸ್ತೋತ್ರ ವಿಮಾನದ ಹತೋಟಿ ಅದು ತಪ್ಪಿತು. ಎಲ್ಲ ಪ್ರಯಾಣಿಕರು ಭಯದಿಂದ ಕಿರಿಚಿದ್ರು. ಸ್ತೋತ್ರ, ಕೆಲವರು ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದ್ರು. ಆದರೆ ಒಬ್ಬ ಚಿಕ್ಕ ಬಾಲಕಿ ಮಾತ್ರ ಯಾವ ಭಯವಿಲ್ಲದೆ ಅವಳ ಪಾಡಿಗೆ ಅವಳು ಆಟ ಆಡುತ್ತಾ ಇದ್ದಳು. ಆಗ ಅಲ್ಲಿ ಜೊತೆಯಲ್ಲಿದ್ದಂಥ ಪ್ರಯಾಣಿಕ ಕೇಳಿದ, ಅಲ್ಲಮ್ಮ, ನಮಗೆ ಭಯವಾಗ್ತಾ ಇದೆ, ನಿನಗೆ ಭಯ ಇಲ್ವಾ? ಆಗ ಆ ಮಗಳು ಹೇಳ್ತಾ ಇದ್ದಾಳೆ, ನಾನೇಕೆ ಭಯಪಡಬೇಕು? ವಿಮಾನ ಓಡಿಸ್ತಾ ಇದ್ದಾರಲ್ವಾ, ಅದು ನಮ್ಮ ಡ್ಯಾಡಿ, ಅವರು ನಮ್ಮ ತಂದೆ, ಅವರು ಪೈಲಟ್ ಆಗಿ ಓಡಿಸ್ತಾ ಇದ್ದಾರೆ. ನನಗೆ ಗೊತ್ತು, ನನ್ನ ತಂದೆ ನನ್ನನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕೊಂಡೊಯ್ಯುತ್ತಾರೆ. ಲೌಕಿಕ ತಂದೆಯ ಮೇಲೆ ಮಗಳಿಗೆ ಅಷ್ಟೊಂದು ನಂಬಿಕೆ ಇರೋದಾದರೆ, ನಮ್ಮನ್ನು ಸೃಷ್ಟಿಸಿ ಸಾಕಿ ಸಲುಹಿದ, ಹೆಸರಿಡಿದು ಕರೆದ ದೇವರ ಮೇಲೆ ಅದಕ್ಕಿಂತಲೂ ನಾವು ಹೆಚ್ಚು ನಂಬಿಕೆ ಇಡಬೇಕು. ನಿಮ್ಮ ಪರಿಸ್ಥಿತಿಗಳನ್ನು ಕಂಡು, ಭಯವನ್ನು ಕಂಡು, ಅಯ್ಯೋ ಪಾಸ್ಟರ್, ಜೀವನ ಸಾಕಾಗಿದೆ ಅಂತೆಲ್ಲ ಹೇಳಬೇಡ್ರೆ. ದೇವರ ಮೇಲೆ ಭರವಸೆ ಇಡ್ರೆ ನಿಮ್ಮ ಸಮಸ್ಯೆಗಳಿಗಿಂತಲೂ ದೊಡ್ಡವನಾದ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಬಿರುಗಾಳಿ ಥರ ಸ್ತೋತ್ರ ಜೀವನವೇ ಅಲ್ಲೋಲ ಕಲ್ಲೋಲವಾಗಿದ್ದರೂ ಕೂಡ ಯೇಸು ಸ್ವಾಮಿ ಅದನ್ನು ಸರಿಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ದೇವರನ್ನ ನಂಬ್ರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗುವುದು. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಲೋಕದ ಜೀವನದ ಯಾತ್ರೆಯಲ್ಲಿ ಸಹ ಅನೇಕ ಸಾರಿಯಪ್ಪ ನಮ್ಮ ಜೀವಿತದಲ್ಲಿ ಕೂಡ ಬಿರುಗಾಳಿಯ ಅನುಭವಗಳು ಸ್ವಾಮಿ, ದೇವರ ಸ್ತೋತ್ರ, ಭಯದ ಅನುಭವಗಳು, ಏನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ, ಅಯ್ಯೋ ನನ್ನ ಜೀವನ ಏನಾಗ್ಬಿಡ್ತದೋ ಎಂಬಂಥ ಒಂದು ಭಯ ನಮ್ಮನ್ನು ಕಾಡ್ತಾ ಇರ್ತದೆ ಕರ್ತನೇ. ಆದರೆ ದೇವರೇ, ನೀವು ನಮ್ಮ ಜೊತೆಯಲ್ಲಿದ್ದೀರಾ, ನಮ್ಮ ಹಡಗಿನಲ್ಲಿದ್ದೀರಾ. ನೀವೆಲ್ಲ ಗಾಳಿ ಸಮುದ್ರವನ್ನು ದೇವರೇ, ಬಿರುಗಾಳಿಯನ್ನು ದೇವರ ಸ್ತೋತ್ರ ಅಡಗಿಸಿ ಬಿಡಲಿಕ್ಕಿದ್ದೀರಾ, ಶಾಂತಗೊಳಿಸಲಿಕ್ಕಿದ್ದೀರಾ. ಆದುದರಿಂದ ನಾವು ಯಾವುದಕ್ಕೂ
ಯಾವುದಕ್ಕೂ ಭಯಪಡೋದಿಲ್ಲಪ್ಪ, ನಿನ್ನ ಮೇಲೆ ಆತ್ಕೊಂಡಿದ್ದೇವೆ, ನಮ್ಮ ಜೀವಿತವನ್ನು ನಡೆಸ್ರಿ, ಪ್ರತಿಯೊಂದು ಸಮಸ್ಯೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಯಾರಾದರೂ ಜೀವಿತದಲ್ಲಿ ದೇವರ ಒಂದು ಅದ್ಭುತಕ್ಕಾಗಿ, ದೇವರೇ ಒಂದು ಬಿಡುಗಡೆಗಾಗಿ ಕಾದಿರೋದಾದರೆ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಸ್ತೋತ್ರ ಸಮಸ್ಯೆಗಳನ್ನು ಕಂಡು ಭಯಪಡಬೇಡ್ರಿ, ಯೇಸುವನ್ನು ನೋಡ್ರಿ. ಯೇಸು ಸ್ವಾಮಿ ಎಲ್ಲವನ್ನು ನಿಯಂತ್ರಿಸುತ್ತಾರೆ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.